ಸೊ ಈ ವಿಡಿಯೋದಲ್ಲಿ ನಾವು ನಮಗೆ ಬೇಕಾಗಿರತಕ್ಕಂತಹ ಒಂದು ಇಮೇಜು ಮತ್ತು ಅದಕ್ಕೆ ಸಂಬಂಧಪಟ್ಟ ಯಾವ ಲೈಸೆನ್ಸ್ ಇದೆ ಮತ್ತು ಅದನ್ನು ಹೇಗೆ ಯೂಸೇಜು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೋಡ್ಕೊಳ್ಳೋಣ. ನಾವು ಮೊದಲು ನಮಗೆ ಬೇಕಾಗಿರತಕ್ಕಂತಹ ಒಂದು ಸರ್ಚ್ ಎಂಜಿನಿಗೆ ಹೋಗಿ ಅಲ್ಲಿ ನಮಗೀಗ ಉದಾಹರಣೆಗೆ ಜಾಸ್ಮಿನ್ ಅನ್ನೋದೊಂದು ಚಿತ್ರ ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಆ ಜಾಸ್ಮಿನ್ ಚಿತ್ರ ತೆಗೆದುಕೊಳ್ಳೋಣ. ಆ ಜಾಸ್ಮಿನ್ ಚಿತ್ರದಲ್ಲಿ ಫಸ್ಟ್ ನಾವು ಇಮೇಜಸ್ನ ಕ್ಲಿಕ್ ಮಾಡೋಣ. ಎಸ್, ನಮಗೆ ತುಂಬ ಜಾಸ್ಮಿನ್ ಇರತಕ್ಕಂತಹ ಪಿಕ್ಚರ್ಸ್ ಬಂತು. ಇದರಲ್ಲಿ ಕೆಲವು ಮಾತ್ರ ಕಾಪಿರೈಟ್ ಫ್ರೀ ಇರುತ್ತೆ, ಇನ್ನು ಕೆಲವು ಕಾಪಿರೈಟ್ ಇರುತ್ತೆ. ನಮಗೆ ಕಾಪಿರೈಟ್ ಫ್ರೀ ಇಮೇಜಸ್ ಬೇಕು ಅಂದರೆ ಇಲ್ಲಿ ಟೂಲ್ಸ್ ಅಂತ ಇದೆ, ಟೂಲ್ಸನ್ನು ಕ್ಲಿಕ್ ಮಾಡಿ. ಟೂಲ್ಸನ್ನು ಕ್ಲಿಕ್ ಮಾಡಲು ಯೂಸೇಜ್ ರೈಟ್ಸ್ ಅಂತ ಇದೆ, ಆ ಯೂಸೇಜ್ ರೈಟ್ಸ್ನ ಕ್ಲಿಕ್ ಮಾಡಿ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿವ್ ಕಾಮನ್ ಲೈಸೆನ್ಸಸ್. ಸೊ ಇದನ್ನು ಮತ್ತೆ ಕ್ಲಿಕ್ ಮಾಡಿ. ನಮಗೀಗ ಸರ್ಚ್ ರಿಸಲ್ಟ್ಸಲ್ಲಿ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಕೆಳಗಡೆ ಇರತಕ್ಕಂಥ ಪಿಕ್ಚರ್ಸ್ ಬಂದಿದೆ. ಈಗ ಅದರಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ನನಗೆ ಇನ್ನೊಂದಿಷ್ಟು ಪಿಕ್ಚರ್ಸ್ ಬರುತ್ತೆ. ಇಲ್ಲಿ ಅದ್ರ ಮೇಲೆ ಮತ್ತೆ ಪುನಃ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಈಗ ನನಗೆ ಈ ಪಿಕ್ಚರ್ ಅವಶ್ಯಕತೆ ಇದೆ ಅನಿಸ್ತು. ಪಿಕ್ಚರ್ ಅವಶ್ಯಕತೆ ಇದೆ ಅನಿಸಿದ್ಮೇಲೆ ನಾನು ಈಗ ರೈಟ್ ಹ್ಯಾಂಡ್ ಸೈಡ್ ಇರತಕ್ಕಂಥ ಡೀಟೇಲ್ಸ್ನ ಓದ್ತೀನಿ. ಅದೇನು ಹೇಳುತ್ತೆ ಅಂದರೆ ಪಿಕ್ಸ್ ಬೈ ಲೈಸೆನ್ಸ್ ಫ್ರೀ ಫಾರ್ ಕಮರ್ಷಿಯಲ್ ಯೂಸ್, ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್. ಸೊ ಇಟ್ ಈಸ್ ಕ್ಲಿಯರ್, ನೀವು ಅಟ್ರಿಬ್ಯೂಷನ್ ಹಾಕೋ ಅವಶ್ಯಕತೆ ಇಲ್ಲ ಅಂಥೇಳಿ. ನಾನು ಇದನ್ನು ಏನು ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ತೀನಿ. ನನಗೆ ಯಾವ ರೆಸಲ್ಯೂಷನ್ ಬೇಕು, ನನಗೆ ರೆಸಲ್ಯೂಷನ್ ಬೇಕಾಗಿದೆ, ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ನನ್ನ ಬೇಕಾಗಿರ್ತಕ್ಕಂಥ ಪಿಕ್ಚರು ಈಗ ಡೌನ್ಲೋಡ್ಸ್ ಫೋಲ್ಡ್ರಲ್ಲಿ ಸೆಂಟ್ ಆಫ್ ಜಾಸ್ಮಿನ್ ಅಂತ ಹೇಳಿ ಡೌನ್ಲೋಡ್ ಆಗಿದೆ. ಸೊ ನಾನು ಈ ಚಿತ್ರವನ್ನು ಬಳಸ್ಕೋಬೇಕು ಅಂತ ಇದ್ದೀನಿ ನನ್ನ ಪ್ರೆಸೆಂಟೇಷನಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಈಗ ಇಲ್ಲಿ ಜಾಸ್ಮಿನ್ ಎಂಬತಕ್ಕಂತಹ ಚಿತ್ರ ಬಳಸ್ಕೊಳ್ಬೇಕಾಗಿದೆ. ಅದಕ್ಕೆ ಏನು ಮಾಡ್ತೀನಿ, ಹೋಗಿ ಇನ್ಸರ್ಟ್ ಇಮೇಜ್ ಫ್ರಮ್ ಡೌನ್ಲೋಡ್ ಫೋಲ್ಡರ್. ಸೊ ನನಗೆ ಈ ಚಿತ್ರವನ್ನು ನನ್ನ ಪ್ರೆಸೆಂಟೇಷನಲ್ಲಿ ಬಳಸ್ಕೊಂಡೆ. ನಾವು ಪಿಕ್ಸ್ ಬೈ ಲೈಸೆನ್ಸಿಂಗ್ನಲ್ಲಿ ಓದಿದ್ವಿ ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿ. ಸೊ ಹಾಗಾಗಿ ಇದಕ್ಕೆ ಅಟ್ರಿಬ್ಯೂಷನ್ ಕೊಡ್ತಕ್ಕಂತಹ ಅಗತ್ಯ ಇಲ್ಲ. ಈಗ ಇನ್ನೊಂದು ರೀತಿ ಲೈಸೆನ್ಸಿಂಗ್ ಇದೆ, ಅದು ಯಾವುದು ಅಂತ ನೋಡ್ಕೊಂಬರೋಣ ಹೋಗಿ. ಈಗ ನಮಗೆ ಎರಡನೇ ಪಿಕ್ಚರ್ ಬೇಕಾಗಿದೆ. ಈಗ ಉದಾಹರಣೆಗೆ ನಮಗೆ ಈ ಮಲ್ಲಿಗೆ ಮೊಗ್ಗು ಬೇಕಾಗಿದೆ ಅಂತ ತಿಳ್ಕೊಂಡ್ರೆ ಅದನ್ನೊಂದು ಸ್ವಲ್ಪ ನೋಡಿ. ಇಲ್ಲಿ ವಿಕಿಮೀಡಿಯಾದಲ್ಲಿದೆ. ಸಾಮಾನ್ಯವಾಗಿ ನಮ್ಮ ಇಂಪ್ರೆಷನ್ ಏನಿರುತ್ತೆ ಅಂದರೆ ವಿಕಿಮೀಡಿಯಾದಲ್ಲಿ ಇರತಕ್ಕಂತಹ ಎಲ್ಲ ಸೋರ್ಸಸ್ ಕೂಡ ಯೂಸೇಜ್ ಮಾಡ್ಬೋದು ಅಂತ, ಯೂಸೇಜ್ ಮಾಡಬಹುದಾಗಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಲ ಲೈಸೆನ್ಸಿಂಗ್ ಟರ್ಮ್ಸ್ ಏನಿದೆ ಅನ್ನೋದು ನೋಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಚಿತ್ರ ಓಪನ್ ಆಗ್ತದೆ. ಈ ಚಿತ್ರ ಓಪನ್ ಆದಮೇಲೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನೋಡಿ, ಇಲ್ಲಿ ಡೌನ್ಲೋಡ್ಸ್ ಅಂತಿದೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಅಟ್ರಿಬ್ಯೂಷನ್ ಅಂತ ಇದೆ, ಅಂದರೆ ಯಾರಿಗೆ ಅಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾವೇನು ಮಾಡೋಣ, ಇಲ್ಲಿ ಮಿಥುನ್ ಮೋಹನ್ ಅಂತ ಹೇಳಿ ಇಲ್ಲಿ ಏನು ಟೆಕ್ಸ್ಟ್ ಇದೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಒಂದು ನೋಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಬೇಕು ಅಂತಂದರೆ ನಾವು ಎಲ್ಲಿ ಯೂಸ್ ಮಾಡ್ತೀವಲ್ಲ ನಮ್ಮ ಪ್ರೆಸೆಂಟೇಷನ್ನಲ್ಲಿ, ಅಲ್ಲಿ ನಾವು ಈಗ ಅದನ್ನು ಇನ್ಸರ್ಟ್ ಮಾಡಬೇಕಾಗಿದೆ. ಈಗ ವಿಕಿಮೀಡಿಯಾ ಕಾಮನ್ಸ್ನಲ್ಲಿ ಇರತಕ್ಕಂಥ ಜಾಸ್ಮಿನ್ ಬಟ್ ಚಿತ್ರ ಬಂದಿದೆ. ನಮಗೆ ಡೌನ್ಲೋಡ್ ಆಪ್ಷನಿಗೆ ಹೋಗೋಣ. ಡೌನ್ಲೋಡ್ ಆಪ್ಷನಲ್ಲಿ ಈಗಾಗಲೇ ಗೊತ್ತಿದೆ ನಮಗೆ ಅಟ್ರಿಬ್ಯೂಷನನ್ನು ಕ್ಲಿಕ್ ಮಾಡಿಕೊಂಡು ಅಟ್ರಿಬ್ಯೂಟ್ ಮಾಡೋ ಕಾರಣಕ್ಕೋಸ್ಕರ ನಾವು ನೋಟ್ ಪ್ಯಾಡ್ನಲ್ಲಿ ನಾವು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನಂತರ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಯಾವುದಕ್ಕೆ ಅಂತಂದರೆ ಫುಲ್ ರೆಸಲ್ಯೂಷನ್ ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆ್ಯಸ್ ಏನಂತ ಜಾಸ್ಮಿನ್ ಬಡ್ ಅಂತ ಇದೆ. ಜಾಸ್ಮಿನ್ ಬಡ್ ವಿತ್ ಇನ್ ಬ್ರ್ಯಾಕೆಟ್ಸ್ 1 ಇದೆ. ನೆನಪಿರ್ಬೇಕು ನನಗೆ ಫೈಲ್ ನೇಮ್ ಏನಿದೆ ಅಂತೇಳಿ. ಸೊ ಅದನ್ನು ನಾನು ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಏನಾಗ್ತಾ ಇದೆ, ಅದೀಗ ಸೇವ್ ಆಗ್ತಾ ಇದೆ. ಈಗ ನನಗೆ ಬೇಕಾಗಿರೋ ಪ್ರೆಸೆಂಟೇಷನಿಗೆ ಹೋಗ್ತೀನಿ. ಇಲ್ಲಿ ನಾವು ಮುಖ್ಯವಾಗಿ ಕಲಿಯೋಕ್ಕೆ ಹೊರಟಿರ್ತಕ್ಕಂಥದ್ದು ಅಟ್ರಿಬ್ಯೂಟಿಂಗ್ ಎನ್ ಇಮೇಜ್ ಬೈ CC ಸರ್ಚ್. ಯಾವ ರೀತಿ ನಾವು ಅಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅವರಿಗೆ ಅಂತ ಹೇಳಿ. ನನಗೆ ಇಲ್ಲೊಂದು ಆ ಇಮೇಜ್ ಯಾವುದು ನಾನು ಡೌನ್ಲೋಡ್ ಮಾಡ್ಕೊಂಡಲ್ಲ ವಿಕಿಮೀಡಿಯಾ ಕಾಮನ್ಸಿಂದ ಅಂತ ಹೇಳಿ ಜಾಸ್ಮಿನ್ ಬಡ್ ವಿತ್ ಇನ್ ಬ್ರ್ಯಾಕೆಟ್ಸ್ 1 ಏನಿದೆ ಅದು, ಅದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ಆ ಪಿಕ್ಚರ್ ಬಂತು. ಇದಿಷ್ಟು ನಮಗೆ ಕಾಮನ್ ಆಗಿ ಗೊತ್ತಿರತಕ್ಕಂಥದ್ದು. ಈಗ ನಾನು ಅಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ಹೇಳಿ, ನಾನು ಅಟ್ರಿಬ್ಯೂಟ್ನ ಎರಡು ರೀತಿ ಮಾಡ್ಬೋದು. ಒಂದು, ನಾನು ಎಲ್ಲಿ ಇಮೇಜನ್ನು ಯೂಸ್ ಮಾಡಿದ್ದೀನಿ ಅದೇ ಸೈಡ್ನಲ್ಲೇ ಆ ಟೆಕ್ಸ್ಟ್ನ ಹಾಕೋದು, ಅಥವಾ ನನ್ನ ಎಲ್ಲ ಪ್ರೆಸೆಂಟೇಷನ್ ಮುಗಿದ ಮೇಲೆ ಲಾಸ್ಟ್ ಸ್ಲೈಡ್ ಏನು ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ ಆ ಸ್ಲೈಡ್ನ ಹಿಂದಿನ ಸೈಡು ಹೆಚ್ಚು ಕಡಿಮೆ ಬಿಬ್ಲಿಯೋಗ್ರಫಿ ಏನು ಮಾಡ್ತೀವಲ್ಲ ಆ ರೀತಿಯಲ್ಲಿ ದ ಇಮೇಜಸ್ ಯೂಸ್ಡ್ ಇನ್ ದಿಸ್ ಪ್ರೆಸೆಂಟೇಷನ್ ಇಸ್ ಟೇಕನ್ ಫ್ರಮ್ ದ ಫಾಲೋಯಿಂಗ್ ಸೋರ್ಸಸ್ ಅಂತ ಹೇಳಿಬಿಟ್ಟು ಲಾಸ್ಟ್ ಸ್ಲೈಡ್ನಲ್ಲಿ ಕೂಡ ಕಾಪಿ ಪೇಸ್ಟ್ ಮಾಡ್ಬೋದು. ಈಗ ನಾನು ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಇದೇ ಸ್ಲೈಡ್ನಲ್ಲಿ ನಾನು ಸೋರ್ಸ್ನ ಅಟ್ರಿಬ್ಯೂಟ್ ಮಾಡಲಿಕ್ಕೆ ಹೊರಟಿದ್ದೀನಿ. ಫಸ್ಟ್ ನಾನೇನು ಮಾಡ್ತೀನಿ, ಸೋರ್ಸ್ ಅಂತ ಟೈಪ್ ಮಾಡಿ
ನನ್ನ ನೋಟ್ ಪ್ಯಾಡ್ನಲ್ಲಿ ಏನು ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡಿಕೊಂಡೆ. ಪೇಸ್ಟ್ ಮಾಡಿಕೊಂಡು ಇಲ್ಲಿರೋ ಟೆಕ್ಸ್ಟ್ ಇದೆಯಲ್ಲ, ಈ ಟೆಕ್ಸ್ಟ್ನ ಫಾಂಟ್ ಸೈಜ್ನ ಒಂಚೂರು ಕಡಿಮೆ ಮಾಡ್ಕೊಳ್ತೀನಿ ನಾನು. ಸೊ ಈ ರೀತಿಯಾಗಿ ಮತ್ತೆ ಇದನ್ನು ಸೇವ್ ಮಾಡ್ಕೊಳ್ಳಿ. ಯಾವುದನ್ನು? ನಮ್ಮ ಪ್ರೆಸೆಂಟೇಷನಲ್ಲಿ ಇಷ್ಟು ಮಾಡಿ ಆ ಪಿಕ್ಚರಿಗೆ ಸಂಬಂಧಪಟ್ಟಂಥ ಅಟ್ರಿಬ್ಯೂಷನ್. ಸೊ ಈಗ ನಾವು ಕೊಟ್ಟಿದ್ದೀವಿ. ಈ ರೀತಿಯಾಗಿ ನಾವು ಯಾವುದಾದ್ರೂ ಪಿಕ್ಚರ್ನ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ಲೈಸೆನ್ಸಿಂಗ್ ನೋಡ್ಕೋಬೇಕು, ಅಟ್ರಿಬ್ಯೂಷನ್ ಬೇಕಾ ಬೇಡವಾ ಅಂತ ಹೇಳಿ. ಬೇಕು ಅನ್ನೋದಾದರೆ ಎರಡು ರೀತಿ ಹಾಕ್ಬೋದು. ಒಂದು, ಆ ಇಮೇಜ್ ಎಲ್ಲಿ ಯೂಸ್ ಮಾಡಿದ್ದೀವಿ ಅದೇ ಸ್ಲೈಡ್ನಲ್ಲಿ ಕೆಳಗಡೆ ಟೆಕ್ಸ್ಟ್ ಆಗಿ ಪೇಸ್ಟ್ ಮಾಡ್ತಕ್ಕಂಥದ್ದು. ಇಲ್ಲ ಅಂದರೆ ಅಟ್ ದಿ ಎಂಡ್ ಆಫ್ ದ ಪ್ರೆಸೆಂಟೇಷನ್ ನಮ್ಮ ಸ್ಲೈಡ್ನಲ್ಲಿ ದ ಸೋರ್ಸಸ್ ದ ಇಮೇಜಸ್ ಆರ್ ಟೇಕನ್ ಫ್ರಮ್ ದ ಸೋರ್ಸಸ್ ಅಂತೇಳಿ ಅಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು.